Hello everyone, welcome to CAD NEST YouTube channel. Now last class is the VOM preparation ಏನಂತ ನೋಡಿದ್ವಿ. So VOM uses ಮತ್ತೆ editing ಹೇಗೆ ಮಾಡೋದು ನೋಡಿದ್ವಿ. So ಇವತ್ತಿನ ಕ್ಲಾಸಲ್ಲಿ what is AutoCAD 3D, what is AutoCAD 3D basics ಅನ್ನೋದನ್ನ ನೋಡೋಣ. So AutoCAD 3D ಅಂತ ಹೇಳಿದ್ರೆ ಏನು? ಸೊ ನಾವು ಯಾವುದೇ ಡ್ರಾಯಿಂಗ್ನ ತೊಗೊಂಡ್ರು ಅದು 3 ಡೈಮೆನ್ಷನಲ್ಲಿ ಡ್ರಾ ಆಗ್ತಾ ಇರುತ್ತೆ ಅಲಾಂಗ್ ಎಕ್ಸ್ ವೈ ಮತ್ತು ಝೆಡ್ ಕೋಆರ್ಡಿನೇಟ್ ಪ್ರಕಾರ. ಸೊ AutoCAD 3D ಅಂತ ಬಂದಾಗ ಓನ್ಲಿ ನಮಗೆ ಎಕ್ಸ್ ಮತ್ತು ವೈ ಆ್ಯಕ್ಸಿಸ್ ಗೊತ್ತಾಗುತ್ತೆ. ಓನ್ಲಿ ವಿ ಕ್ಯಾನ್ ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ನ ನಾವು ಫೌಂಡ್ ಮಾಡ್ಬೋದು. AutoCAD 3D ಹೇಗೆ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು? ಸೊ ಫಸ್ಟು ಇಲ್ಲಿ ಸೆಟ್ಟಿಂಗ್ಸಲ್ಲಿ ನಾವು 2D ಮಾಡೋದಾದರೆ ಯಾವಾಗಲೂ ಸೆಟ್ಟಿಂಗ್ಸು ಡ್ರಾಫ್ಟಿಂಗ್ ಆ್ಯಂಡ್ ಅನೋಟೇಷನ್ ಅಂತ ಇರುತ್ತೆ. 3D ಮಾಡೆಲ್ನ ಸ್ಟಾರ್ಟ್ ಮಾಡಬೇಕಾದ್ರೆ 3D ಮಾಡೆಲ್ ಅಂತ ಕ್ಲಿಕ್ ಮಾಡಬೇಕು. ಸೊ ಸ್ಕ್ರೀನ್ ಸೆಟ್ಟಿಂಗ್ಸ್ ಎಲ್ಲನೂ ಚೇಂಜ್ ಆಗುತ್ತೆ ನೋಡಿ. ರೋಮು ಮತ್ತು ಸಾಲಿಡ್ ಸರ್ಫೇಸು, ಮೆಶು, ಪ್ಯಾರಾಮೆಟ್ರಿಕ್ಕು, ಇನ್ಸರ್ಟು. ಸೊ ಕೆಲವೊಂದೊಂದು ಕಮಾಂಡ್ಸ್ ಇದರಲ್ಲಿ ಸೇಮ್ ಇರುತ್ತೆ. ಸೊ AutoCAD 3Dಯಲ್ಲಿ ಏನೇನು ಡ್ರಾಯಿಂಗ್ ಟೂಲ್ಸ್ ಬರುತ್ತೆ ನೋಡೋಣ. ಸೊ ಫಸ್ಟು ಬಾಕ್ಸು. ಸೊ ಬಾಕ್ಸ್ ಸೆಲೆಕ್ಟ್ ಮಾಡ್ತೀನಿ. ಸೊ ಸ್ಪೆಸಿಫೈ ಫಸ್ಟ್ ಕಾರ್ನರ್. ನೆಕ್ಸ್ಟು ಹೈಟ್ ನಮಗೆ ಗೊತ್ತಾಗ್ತದೆಯಾ? ಇಲ್ಲ. ಸೊ ಇದನ್ನು ಹೇಗೆ ಚೇಂಜ್ ಮಾಡೋದು ಅಂದರೆ ನಾನು ವ್ಯೂನ ಚೇಂಜ್ ಮಾಡ್ಕೋತೀನಿ. ಸೊ ಟಾಪು, ಬಾಟಮ್, ಲೆಫ್ಟು, ರೈಟು, ಫ್ರಂಟು, ಬ್ಯಾಕು ಇಷ್ಟು ವ್ಯೂಸ್ ಜೊತೆಗೆ ಐಸೋಮೆಟ್ರಿಕ್ಕು, ಸೌತ್ ವೆಸ್ಟು, ಸೌತ್ ಈಸ್ಟು, ನಾರ್ತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟ್ ಐಸೋಮೆಟ್ರಿಕ್ ಇದೆ. ಸೊ ನಾನು ಸೌತ್ ವೆಸ್ಟ್ ಐಸೋಮೆಟ್ರಿಕ್ ಅಂತ ಕೊಟ್ಟರೆ ನನ್ನ ಸ್ಕ್ರೀನ್ ಸೆಟ್ಟಿಂಗ್ಸ್ ಈ ಥರ ಚೇಂಜ್ ಆಗುತ್ತೆ. ಅಲಾಂಗ್ ಎಕ್ಸ್ ವೈ ಝೆಡ್ ಆ್ಯಕ್ಸಸ್ಸು ಇಲ್ಲಿ ವ್ಯೂ ಆಗುತ್ತೆ. ಈಗ ನಾನು ಬಾಕ್ಸ್ ಡ್ರಾ ಮಾಡಿದ್ರೆ ಸೊ ಲೆಂತ್ ಬಿಡ್ತು ಅದ್ರ ಪ್ರಕಾರ ಹೈಟ್. ಸೊ ಇದು ಯಾವ ವ್ಯೂ ಅಲ್ಲಿದೆ? ಐಸೋಮೆಟ್ರಿಕ್ ವ್ಯೂ ಅಲ್ಲಿದೆ. ಫ್ರೇಮ್ ಸೆಟ್ಟಿಂಗ್ಸ್ ಬಂದು 2D ಫ್ರೇಮಲ್ಲಿದೆ. ಸೊ ಇದು ನಿಮಗೆ ಸಾಲಿಡ್ ಆಬ್ಜೆಕ್ಟಿಗೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಫ್ರೇಮ್ಸಲ್ಲಿ ನೀವು ಚೇಂಜ್ ಮಾಡಬೇಕಾಗತ್ತೆ. 2D ಫ್ರೇಮಲ್ಲಿ ಇರೋದನ್ನು ನಾನು ಕಾನ್ಸೆಪ್ಷುಯಲ್ ಅಂತ ಹಾಕ್ತೀನಿ ಈಗ. ಸೊ ಈ ಥರ ಸಾಲಿಡ್ ಆಬ್ಜೆಕ್ಟ್ ಕಾಣುತ್ತೆ. ನೆಕ್ಸ್ಟು ರಿಯಲಿಸ್ಟಿಕ್ ವ್ಯೂ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅಪ್ಲೈ ಮಾಡಿರೋ ಮೆಟೀರಿಯಲ್ಲು ನಮಗೆ ಗೊತ್ತಾಗುತ್ತೆ ರಿಯಲ್ ಮೆಟೀರಿಯಲ್ ಯಾವುದು ಅಂತ. ಸೊ ಸ್ಕೆಚಿ ಅಂತ ಕೊಟ್ಟರೆ ಈ ಥರ ಸ್ಕೆಚ್ ಫಾರ್ಮಲ್ಲಿ ಶೋ ಆಗುತ್ತೆ ಡ್ರಾಯಿಂಗು. ಎಕ್ಸ್ರೇ ಅಂತ ಕೊಟ್ಟರೆ ಈ ಥರ ಬರುತ್ತೆ. ಸೊ ನೆಕ್ಸ್ಟು ವೈರ್ ಫ್ರೇಮ್ ಅಂತ ಕೊಟ್ಟರೆ ಅಗೇನ್ ಸೇಮ್ ಹಾಗೆ ಇರುತ್ತೆ. ನಾನು 2D ವೈರ್ ಫ್ರೇಮಲ್ಲಿ ಇಡ್ತೀನಿ. ಸೊ ನೆಕ್ಸ್ಟ್ ಬಂದು ಸಿಲಿಂಡರ್. ಸೊ ಸಿಲಿಂಡರ್ಗೆ ಸ್ಪೆಸಿಫೈ ದ ಸೆಂಟರ್ ರೇಡಿಯಸ್ಸು, ನೆಕ್ಸ್ಟು ಬೇಸ್ ರೇಡಿಯಸ್ಸು, ನೆಕ್ಸ್ಟು ಹೈಟ್. ಸೊ ನೆಕ್ಸ್ಟು ಕೋನ್. ಸೊ ಕೋನಿಗೂ ಅಷ್ಟೇ ಸೆಂಟರ್ ಪಾಯಿಂಟ್ ಆಫ್ ಬೇಸು, ನೆಕ್ಸ್ಟು ಬೇಸ್ ರೇಡಿಯಸ್ಸು, ನೆಕ್ಸ್ಟು ಹೈಟ್ ಆಫ್ ದಿ ಕೋನ್. ಸೊ ನೆಕ್ಸ್ಟು ಸ್ಪಿಯರ್ ಇದೆ. ಸೊ ಸ್ಪಿಯರ್ ಹೇಗಿದೆ? ಸೊ ಇದನ್ನು ಕಾನ್ಸೆಪ್ಷುಯಲಲ್ಲಿ ನೋಡೋಣ ಹೇಗೆ ಕಾಣುತ್ತೆ. ಸೊ ನಾವು ರೇಡಿಯಸ್ ಜಾಸ್ತಿ ಕೊಟ್ಟಷ್ಟು ಆಬ್ಜೆಕ್ಟ್ ಸ್ಮೂತ್ನೆಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟು ಪಿರಮಿಡ್ಡು. ಸೊ ಪಿರಮಿಡ್ನ ಡ್ರಾ ಮಾಡ್ತಾ ಇದ್ದೀನಿ. ಬೇಸ್ ರೇಡಿಯಸ್ಸು ಮತ್ತು ಪಿರಮಿಡ್ ಹೈಟು. ವೆಡ್ಜಲ್ಲಿ ಯೂಸ್ ಆಗುತ್ತೆ ನಮಗೆ. ಸ್ಪೆಸಿಫೈ ಅದರ್ ಕಾರ್ನರ್ ಪಾಯಿಂಟ್ ಆ್ಯಂಡ್ ವಿ ಕ್ಯಾನ್ ಗಿವ್ ದು ಹೈಟ್ ಆಫ್ ದಿ ವೆಡ್ಜ್. ಸೊ ಏನಾದರೂ ಸ್ಲೋಪಿಂಗ್ ಏರಿಯಾಸ್ ಬೇಕು ನಮಗೆ ಅಂತ ಹೇಳಿದ್ರೆ ನಾವು ಈ ವೆಡ್ಜ್ನ ಯೂಸ್ ಮಾಡ್ತೀವಿ. ಸೊ ಪಾರ್ಕಿಂಗ್ ಹತ್ರ ಆಗಿರ್ಬೋದು, ಇಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಸಲ್ಲಿ ಸ್ಲೋಪಿಂಗ್ಸ್ ಕೊಡಬೇಕು ಅಂತ ಹೇಳಿದ್ರೆ ವೆಡ್ಜಸ್ನ ಯೂಸ್ ಮಾಡ್ತೀವಿ. ಸೊ ಟಾರಸ್ ಸ್ಪೆಸಿಫೈ ದ ಸೆಂಟರ್ ಪಾಯಿಂಟ್ ಆ್ಯಂಡ್ ರೇಡಿಯಸ್. ಸೊ ಇದಿಷ್ಟು 3Dಯಲ್ಲಿ ಬರೋವಂಥ ಡ್ರಾಯಿಂಗ್ಸು. ಸೊ ಈಗ ಇದನ್ನು ನಾನು 2D ಫ್ರೇಮ್ಗೆ ಚೇಂಜ್ ಮಾಡಿದ್ರೆ ಜಸ್ಟ್ ನನಗೆ ಆ ಲೈನ್ಸ್ ಮಾತ್ರ ಶೋ ಆಗುತ್ತೆ. ಸೊ ಹೇಗೆ ಡ್ರಾ ಆಗಿದೆ, ಅದು ಸೆಗ್ಮೆಂಟ್ಸ್ ಯಾವ ಥರ ಶೋ ಆಗ್ತಾ ಇದೆ ಅನ್ನೋದು ನನಗೆ 2D ವೈರ್ ಫ್ರೇಮಲ್ಲಿ ಗೊತ್ತಾಗುತ್ತೆ. ಸೊ ಈಗ ನೀವು ಇದನ್ನು ಹಿಡಿದು ಈ ಥರ ರೊಟೇಟ್ ಮಾಡಬೇಕು ಅಂತ ಏನಾದರೂ ಹೇಳಿದ್ರೆ ಸೊ ಶಿಫ್ಟ್ ಇಟ್ಕೊಂಡು ಶಿಫ್ಟ್ ಅಲಾಂಗ್ ಪ್ರೆಸ್ ಮಾಡಿ ಆ ಕ್ಯೂಬ್ನ ಈ ಥರ ರೊಟೇಟ್ ಮಾಡ್ಬೋದು. ನಾವು ಮಾಡಿರೋ ಡ್ರಾಯಿಂಗ್ಸು ಓವರಾಲ್ ರೊಟೇಷನ್, ಸ್ಕ್ರೀನ್ ರೊಟೇಷನ್ ಇದು. ಈಗ ಇಲ್ಲಿ ಮಾಡಿರೋ ಡ್ರಾಯಿಂಗ್ನ ನಾವು ರೊಟೇಟ್ ಮಾಡಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಈಗ ನನಗೆ ಫ್ರಂಟಿಗೆ ಇದು ರೊಟೇಟ್ ಆಗಬೇಕು ಈ ಪಿರಮಿಡ್. ಸೊ ಫಸ್ಟು ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ 3D ರೊಟೇಟ್ ಆಪ್ಷನ್ ಇದೆ. ಸೊ ರೊಟೇಟಿಂಗ್ ಸರ್ಕಲ್ ಬರುತ್ತೆ ನಿಮಗೆ. 3 ಸರ್ಕಲ್ಸ್ ಬರುತ್ತೆ, ರೆಡ್ಡು, ಗ್ರೀನು ಮತ್ತು ಬ್ಲೂ.
ಅದೇನು ಕೊಡ್ತಾ ಇದ್ದಾರೆ ಅಂದರೆ, ಸೊ ಗ್ರೀನ್ ಸರ್ಕಲ್ ಬಂದು ಹೀಗೆ ಕ್ಲಾಕ್ ವೈಸು ರೊಟೇಟ್ ಆಗುತ್ತೆ. ನೆಕ್ಸ್ಟ್ ಬಂದು ಫಾರ್ವರ್ಡಾಗಿ ರೊಟೇಟ್ ಆಗುತ್ತೆ ರೆಡ್ ಸರ್ಕಲ್ಲು. ನೆಕ್ಸ್ಟು ಇದು ಸುತ್ತ ರೊಟೇಷನ್ ಬೇಕು ಅನ್ನೋದಕ್ಕೆ. ಸೊ ನಮಗೆ ಈಗ ಆಪೋಸಿಟಾಗಿ ಮಿರರ್ ಆಗಬೇಕು ಅಥವಾ ಈ ಕಡೆಗೆ ರೊಟೇಟ್ ಆಗಬೇಕು ಅಂತ ಹೇಳಿದ್ರೆ ಆ ರೆಡ್ ಸರ್ಕಲ್ನ ಕ್ಲಿಕ್ ಮಾಡ್ತೀನಿ. ಸೊ ಈಗ 90 ಡಿಗ್ರಿ ರೊಟೇಷನ್ ಬೇಕು, ಸ್ಪೆಸಿಫೈ ರೊಟೇಷನ್ ಆ್ಯಂಗಲ್. ಓಕೆ, ಇದು ರೊಟೇಟ್ ಆಗಿದೆ. ಸೊ ಅಗೇನ್ ಮತ್ತೆ ವಿತ್ ಕಾಪಿ ಬೇಕು ಇದು ಅಂತ ಹೇಳಿದ್ರೆ ಸೊ ಅದನ್ನೇ ಕ್ಲಿಕ್ ಮಾಡ್ತೀನಿ, ಕಾಪಿ ಸೆಲೆಕ್ಟ್ ಮಾಡ್ತೀನಿ, 180 ಡಿಗ್ರಿ ರೊಟೇಷನ್ ಆಗಿದೆ. ಸೊ ಇದನ್ನು ಮೂವ್ ಮಿರರ್ ಥರನೇ ಯೂಸ್ ಮಾಡ್ಬೋದು, ನಮಗೆ ಕಾಪಿ ಸಿಗುತ್ತೆ ಅದ್ರ ಜೊತೆ. ಸೊ 3D ಮೂವ್ ಯೂಸ್ ಮಾಡಬೇಕು ಅಂದರೆ ಸೆಲೆಕ್ಟು, ಇಲ್ಲಿ ಆಪ್ಷನ್ ಇದೆ ನೋಡಿ, ಮೂವ್, ಸ್ಪೆಸಿಫೈ ಬೇಸ್ ಪಾಯಿಂಟ್. ಇದು 3D ರೊಟೇಟ್ ಮತ್ತು 3D ಮೂವ್ ಆಪ್ಷನ್ನ ನಾವು ಈಗ ಯೂಸ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಪ್ ಟು ಡೇಟ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.